ಈ ಅಡ್ಡಕ್ಕೂ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಿದಾಗ ಈ ರೋಡ್ ಮಾಡ್ತಾ ಇದಾರೆ. ಇದು ಡಾಂಬರ್ ರೋಡ್. ಈ ಡಾಂಬರ್ ರೋಡ್ ಇದಕ್ಕಿಂತ ಮೊದಲು ಒಂದ್ಸರಿ ಮಾಡಿದ್ರು. ಇಷ್ಟು ಅತ್ಯಂತ ಕಳಪೆ ಮಟ್ಟದಾಗ ಮಾಡಿದ್ರು. ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಎಷ್ಟು ಅದರೊಳಗೆ ಕಮಿಷನ್ ತಿಂದ್ರೆ ಗೊತ್ತಿಲ್ಲ. ಬಟ್ ಮತ್ತೆ ಇನ್ನೊಂದ್ಸರಿ ಇದು ಹಾಳಾದ ತಕ್ಷಣ ಮತ್ತೆ ಇನ್ನೊಂದ್ಸರಿ ಮಾಡತ್ತಾರ ರೋಡ್. ಇದು ಈಗ ಮಾಡತ್ತಾರ ರೋಡ್. ಈಗನು ಯಾವ ತರ ಮಾಡತ್ತಾರ ನಾವು ಅಧಿಕಾರಿಗಳಿಗೆ ನೋಡ್ರಿ. ಲಾಸ್ಟ್ ಟೈಮ್ ಈ ತರ ಆಗಿತ್ತು, ಬರಬರಿ ಮಾಡಿದಿಲ್ಲ. ಅತ್ಯಂತ ಕಳಪೆ ಮಟ್ಟದಾಗ ಮಾಡಿದ್ರು. ರೋಡ್ ಮಾಡಿದ ಒಂದು 15 ದಿನದಾಗೆ ಖರಾಬ್ ಆಗೋಗ್ಯದ. ಅದಕ್ಕೆ ಈಗ ಸರಿಯಾಗಿ ಮಾಡ್ರಿ. ಇಲ್ರಿ ನಾವು ಫೋನ್ ಮಾಡಿ ಕೇಳಿದಾಗ ಅವ್ರೇನಂದ್ರೆ ಅಧಿಕಾರಿಗಳು, ಇಲ್ರಿ ನಾನು ಎದುರು ನಿಂತು ಮಾಡ್ಸತ್ತೀನಿ, ರೋಡ್ ಭಾಳ ಒಳ್ಳೇದಾಗ ಮಾಡತ್ತಾರ, ನೀವೇನು ಟೆನ್ಷನ್ ತಗೋಬೇಡ್ರಿ, ನಾ ಎಲ್ಲ ಅದು ಎದುರು ನಿಂತು ಮಾಡಿಸ್ತೀನಿ ಸರ್ ಅಂತಂದ್ರೆ. ಆ ಅಧಿಕಾರಿಗಳು ಎದುರು ನಿಂತು ಮಾಡಿಸಿದ ರೋಡ್ ಯಾವ ತರದ ನಿಮಗೆ ತೋರಿಸ್ತೀನಿ ನೋಡ್ರಿ. ಅವರು ಹೆಂಗೆ ಇಂಜಿನಿಯರ್ ಆಗ್ಯಾರೋ, ಎಲ್ಲಿ ಇಂಜಿನಿಯರಿಂಗ್ ಕಲ್ತಾರೋ, ಎಲ್ಲಿ ಅವರು ಸಾಲಿ ಓದಾರ ಗೊತ್ತಿಲ್ಲ ಅವರು ಅಧಿಕಾರಿಗಳು. ಇಲ್ಲಿ ಯಾವ ಕಾಲೇಜ್ದಾಗ ಕಲ್ತಾರ ಗೊತ್ತಿಲ್ಲ ಅವ್ರು ಇಂಜಿನಿಯರ್ ಅಧಿಕಾರಿಗಳು. ಇದು ನೋಡ್ರಿ ರೋಡ್. ಇದು ಒಂದ್ ಇಂಚ್ ಇಲ್ಲ, ಒಂದ್ ಅರ್ಧ ಇಂಚನು ಇಲ್ಲ. ಇದು ಡಾಂಬರ್ ರೋಡ್. ಇದು ಯಾವ ತರ ರೋಡ್ ಅಂತ ನಮ್ಗೆ ಅರ್ಥ ಆಗಲ್ಲ. ಇದು ನಾಮಕ ವಾಸ್ತೆ ಮಾಡಿ ಇದಕ್ಕೆ ಯಾವುದೇ ರೀತಿಲಿಂತ ಇದು ಕೆಲಸ ಮಾಡ್ಬೇಕಾದ್ರೆ ಕಾಮಗಾರಿದು ಬೋರ್ಡ್ ಹಾಕ್ಬೇಕು ಅವ್ರು. ಆ ಕಾಮಗಾರಿ ಬೋರ್ಡ್ ಮೊದಲು ಹಾಕಿಲ್ಲ, ಈಗಲೂ ಹಾಕಿಲ್ಲ. ನಾವು ಅಧಿಕಾರಿಗಳಿಗೆ ಇದು ಎಷ್ಟು ಅಮೌಂಟ್ ಸರ್, ಯಾರ ಕಾಂಟ್ರಾಕ್ಟರ್ ಯಾರಲ್ಲ ಅಂತ ಕೇಳಿದ್ರೆ ಅವ್ರ ರೋಡ್ ನಿಮ್ಗೆ ನಂಬರ್ ರೋಡ್ ಅಂತಂದ್ರ ಇದು ಡಾಂಬರ್ ಈ ತರ ಉಸು ಇದು ಜಡಿ ಹಿಂಗ ನೋಡ್ರಿ. ಈ ತರ ಇದು ಹಿಂಗದ. ಈ ತರ ಹೆಂಗ್ ಮಾಡ್ರಿ, ಹೆಂಗ್ ಮಾಡ್ಬೇಕು ಇವ್ರು ಅಧಿಕಾರಿಗಳು? ಎಷ್ಟು ಲೂಟಿ ಮಾಡ ಅಧಿಕಾರಿಗಳು. ರಾಜಕಾರಣಿ ಇನ್ವಲ್ ಆರ್ ಅಂತಾರ, ಇನ್ವಲ್ ಆರೋ ಏನ್ ಮಾಡ್ರಿ ಗೊತ್ತಿಲ್ಲ. ಪಾಪ ರಾಜಕಾರಣಿಗಳು ಏನು ನಮ್ಗೆ ಹೇಳ ಬರಲ್ಲ ಅವರು. ಈ ರಾಜಕಾರಣಿಗಳು ಗೊತ್ತಿಲ್ಲದೆ ಇವ್ ಆಗಲ್ಲ ಅಂತ ನನ್ಗೆ ಅನಿಸ್ತದ. ಬಟ್ ಎಷ್ಟು ಕಮಿಷನ್ ತಿಂದಾರ ರಾಜಕಾರಣಿಗಳು, ಅಧಿಕಾರಿಗಳು, ಅವ್ರಿಗೆ ಗೊತ್ತದ. ಇದು ನೋಡ್ರಿ, ಪೂರ್ತಿ ಇದು ಕಿತ್ಕೊಂಡೋದ್ರೆ ರೋಡ್ ಪೂರ್ತಿ ಹಿಂಗೆ ಕಿತ್ಕೊಂಡೋದ ರೋಡ್. ಇದು ಇರ್ಲಿ ಒಂದ್ 4 ದಿನ ಇರ್ಲಿ ರೋಡ್ ಇದೇ ತರ ಇರ್ಲಿ. ಇದಕ್ಕೆ ನಾವು ಮೀಡಿಯಾದವ್ರಿಗೆ ಕರ್ಕೊಂಡ್ ಬಂದ್ಕಿಸಿ ಮತ್ ಇದು ಪ್ರಧಾನಮಂತ್ರಿ ಹಿಡಿದು ಎಲ್ಲಾರ ಮುಖ್ಯಮಂತ್ರಿಗಳಿಗೆಲ್ಲ ಲೆಟರ್ ಬರೆದು ನಾವು ಎಚ್ಚರ ಮಾಡ್ಬೇಕಂತ ಮಾಡಿವಿ. ಅಧಿಕಾರಿ ಯಾರಲ್ಲ, ಇದು ಕಾಂಟ್ರಾಕ್ಟರ್ ಯಾರಲ್ಲ, ಆ ಕಾಂಟ್ರಾಕ್ಟರ್ ಕಪ್ಪು ಪಟ್ಟಿ ಸೇರ್ಸ್ಬೇಕು. ಆ ಅಧಿಕಾರಿ ಯಾವ ಇದು ಮಾಡತಾರಲ್ಲ, ಇದು ಮೇಲ್ವಿಚಾರಣೆ ಮಾಡತಾರಲ್ಲ, ಆ ಅಧಿಕಾರಿಗಳಿಗೆ ತೆಲಿ ಮೇಲೆ ಎರಡು ಬಡದು ಅವನಿಗೆ ಏನಪ್ಪಾ ಅಂದ್ರೆ ಅವನಿಗೆ ಸಸ್ಪೆಂಡ್ ಮಾಡಿ ಮನೆ ಕೂಡಿಸ್ಬೇಕು. ಅವ್ನಿಗೆ ಮುಂದೆ ಯಾವುದೇ ರೀತಿ ಅವನಿಗೆ ಇದು ಅಧಿಕಾರದಾಗ ಮತ್ತು ವಾಪಸ್ ಕರ್ಕೊಬಾರ್ದು, ಅವ್ರಿಗೆ ಡಿಸ್ಮಿಸ್ ಮಾಡ್ಬೇಕು ಅಧಿಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮೇಲ್ಮಟ್ಟ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಇದೆಲ್ಲರಿಗೆ ನಾವು ಮನವಿ ಮಾಡ್ತೀನಿ.